ಎಸ್, ಲೆಟ್ಸ್ ಕಂಟಿನ್ಯೂ. ಮುಂದಿನ ಟಾಪಿಕ್ ನೋಡಿ, ವೇರಿಯಸ್ ಸೆಕ್ಯೂರಿಟಿ ಫೋರ್ಸಸ್ ಆ್ಯಂಡ್ ಏಜೆನ್ಸೀಸ್ ಆ್ಯಂಡ್ ದರ್ ಮ್ಯಾಂಡೇಟ್. ಈಗಾಗಲೇ ಇಲ್ಲಿರುವಂಥ ಹಲವಾರು ಏಜೆನ್ಸಿಗಳ ಬಗ್ಗೆ, ಸೆಕ್ಯೂರಿಟಿ ಫೋರ್ಸ್ಗಳ ಬಗ್ಗೆ ನಿಮಗೆ ನಾಲೆಜ್ ಇದೆ, ಅಂದರೆ ಮೊದಲು ನೋಡಿದ್ದೀರಿ. ಆದರೂ ಒಂದು ಸ್ವಲ್ಪ ಇನ್ನೊಂದು ಸಾರಿ ರಿವಿಷನ್ ಮಾಡಿ ಸಾಧ್ಯ ಆದರೆ ತಿಳ್ಕೊಳ್ಳಿ. 2016ರಲ್ಲಿ ಪಠಾಣ್ಕೋಟ್ ಅಟ್ಯಾಕ್ ಆಗಿತ್ತು, ನೆನಪಿರಬಹುದು ತುಂಬ ಜನರಿಗೆ. So in January 2016, terrorists infiltrated from across the border attacked the Indian Air Force base at Pathankot. ಅದಕ್ಕೆ ವಾಪಸ್ ನಾವು ರೆಸ್ಪಾನ್ಸ್ ಅಥವಾ ನಮ್ಮ ಒಂದು ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂತಂದರೆ, ಅಟ್ಯಾಕ್ ಆಗಿರೋದು ಏರ್ ಫೋರ್ಸ್ ಬೇಸ್ ಮೇಲೆ ಆಗಿದ್ದರೂ ವಾಪಸ್ ನಾವು ಸ್ಟ್ರಾಟಜಿಯನ್ನು ರೂಪಿಸಬೇಕು ಅಂತಂದರೆ ಬೇರೆ ಬೇರೆ ಏಜೆನ್ಸಿಗಳನ್ನು ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ. ಲೋಕಲ್ ಪೊಲೀಸ್, IB, NSG, IAF, NIA, BSF, ಹೀಗೆ ಎಲ್ಲ ರೀತಿಯಾದಂತಹ ಸಾಧ್ಯ ಏನೇನಿದೆಯೋ ಎಲ್ಲವನ್ನು ನಾವು ಸ್ಟ್ರಾಟಜಿಕ್ ಆಗಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಆದರೆ ಆ ಇನ್ಸಿಡೆಂಟಿಂದ ನಮಗೇನು ಗೊತ್ತಾಯಿತು ಅಂತಂದರೆ, ಒಂದು ಸಿಂಗಲ್ ಫೋರ್ಸಿಂದ ಇಂಟರ್ನಲ್ ಸೆಕ್ಯುರಿಟಿಯನ್ನು, ದೇಶದ ಆಂತರಿಕ ಭದ್ರತೆಯನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ದೇಶವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಬೇಕಾಗಿರೋದು ಒಂದು ಇಕೋಸಿಸ್ಟಮ್. ಆ ಇಕೋಸಿಸ್ಟಮ್ನಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಪರಸ್ಪರ ಸಹಕಾರದಿಂದ ಕಾರ್ಯಾಚರಣೆ ಮಾಡಬೇಕು. ಯಾಕಂದರೆ ಥ್ರೆಟ್ಸು ಸಹ ಹಾಗೆ. ಮೊದಲು ಟೆರರಿಸಮ್ ಅನ್ನುವಂಥ ಒಂದು ಪ್ರಾಬ್ಲಮ್ ಇತ್ತು, ಈಗ ಅದು ಒಂದೇ ಪ್ರಾಬ್ಲಮ್ ಆಗಿ ಉಳಿದಿಲ್ಲ. ಸೈಬರ್ ಅಟ್ಯಾಕ್, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್, ನಾರ್ಕೋ ಟೆರರಿಸಮ್, ಆರ್ಗನೈಸ್ಡ್ ಕ್ರೈಮ್, ಡ್ರೋನ್ ಬೇಸ್ಡ್ ಇನ್ಫಿಲ್ಟ್ರೇಷನ್, ಮ್ಯಾರಿಟೈಮ್ ಥ್ರೆಟ್ಸ್, ರ್ಯಾಡಿಕಲೈಸೇಷನ್ ಆ್ಯಂಡ್ ಹೈಬ್ರಿಡ್ ವಾರ್ಫೇರ್. ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸಹ ಬೇರೆ ಬೇರೆ ಸಮಸ್ಯೆನೇ, ಆದರೆ ಇದೆಲ್ಲವೂ ಒಗ್ಗೂಡ್ಕೊಂಡು ಇದೆಲ್ಲವನ್ನು ಉಪಯೋಗಿಸ್ಕೊಂಡು ದಾಳಿ ಮಾಡೋರು ಇರ್ತಾರೆ. ಮಲ್ಟಿ ಲೇಯರ್ಡ್, ಮಲ್ಟಿ ಡೈಮೆನ್ಷನಲ್ ಅಂತ ಕರಿತೇವೆ. ಹಾಗಾಗಿ ನೋ ಸಿಂಗಲ್ ಏಜೆನ್ಸಿ ಕ್ಯಾನ್ ಹ್ಯಾಂಡಲ್ ಆಲ್ ದೀಸ್ ಚಾಲೆಂಜಸ್ ಅಲ್ವಾ. ಒಂದೇ ಸಿಂಗಲ್ ಏಜೆನ್ಸಿ ಹತ್ರ ಎಲ್ಲವನ್ನು ಅಡ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾ ಸೆಕ್ಯೂರಿಟಿ ಫೋರ್ಸಸ್ ಆ್ಯಂಡ್ ಏಜೆನ್ಸೀಸ್ ಅದು ಬಹಳ ಇಂಪಾರ್ಟೆಂಟು. ನೋಡಿ, ಇಂಟರ್ನಲ್ ಸೆಕ್ಯೂರಿಟಿ ಅಂತಂದರೆ ಒಂದು ಕಾನ್ಸೆಪ್ಟ್, ಒಂದು ಐಡಿಯಾ ನಿಮಗಿದೆ. ಏನು? ಅಬಿಲಿಟಿ ಆಫ್ ಅ ಸ್ಟೇಟ್, ಒಂದು ದೇಶ ತನ್ನ ಪಬ್ಲಿಕ್ ಆರ್ಡರ್, ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್, ರೂಲ್ ಆಫ್ ಲಾ, ಟೆರಿಟೋರಿಯಲ್ ಇಂಟಿಗ್ರಿಟಿ, ಪ್ರೊಟೆಕ್ಷನ್ ಫ್ರಾಮ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಥ್ರೆಟ್ಸ್, ಆಪರೇಟಿಂಗ್ ವಿತಿನ್ ನ್ಯಾಷನಲ್ ಬೌಂಡ್ರೀಸ್. ಸೊ ಈ ಎಲ್ಲ ವಿಭಾಗವನ್ನು ಸಮರ್ಪಕವಾಗಿ ಸುಸ್ಥಿರವಾಗಿ ನೋಡ್ಕೊಳ್ತಾ ಇದೆ ಅಂತಂದರೆ ಆವಾಗ ಆ ದೇಶ ಭದ್ರವಾಗಿದೆ, ಸುಭದ್ರವಾಗಿದೆ, ಸುಸ್ಥಿರವಾಗಿದೆ ಅಂತ ಹೇಳ್ಬೋದು. ಇಂಟರ್ನಲ್ ಸೆಕ್ಯೂರಿಟಿಗೂ ನ್ಯಾಷನಲ್ ಸೆಕ್ಯೂರಿಟಿಗೂ ಡಿಫ್ರೆನ್ಸ್ ನೆನಪು ಮಾಡ್ಕೊಳ್ಳೋಣ ಒಂದು ಸಾರಿ. ಇಂಟರ್ನಲ್ ಸೆಕ್ಯೂರಿಟಿ ಅಂದರೆ ಇಂಟರ್ನಲ್ ಥ್ರೆಟ್ಸು, ನ್ಯಾಷನಲ್ ಸೆಕ್ಯೂರಿಟಿ ಅಂತಂದರೆ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್, ಆಂತರಿಕ ಭದ್ರತೆ ಮತ್ತು ರಾಷ್ಟ್ರೀಯ ಭದ್ರತೆ. ಡಿಫ್ರೆನ್ಸ್ ನೋಡ್ತಾ ಇದ್ದೇವೆ. MHA ಹೋಮ್ ಅಫೇರ್ಸ್, ಇಂಟರ್ನಲ್ ಸೆಕ್ಯೂರಿಟಿಯ ಜವಾಬ್ದಾರಿ ಉಸ್ತುವಾರಿ ಆಗಿರುತ್ತೆ, ಅದನ್ನು ನೋಡ್ಕೊಳ್ಳುತ್ತೆ. MHA ಜೊತೆ ಡಿಫೆನ್ಸ್ ಮಿನಿಸ್ಟ್ರಿ ಸಹ ಜಾಯ್ನ್ ಆಗಬೇಕಾಗುತ್ತೆ ನ್ಯಾಷನಲ್ ಸೆಕ್ಯೂರಿಟಿಗೆ. ಇನ್ನು ಲಾ ಆ್ಯಂಡ್ ಆರ್ಡರ್, ಟೆರರಿಸಮ್, ಇನ್ಸರ್ಜೆನ್ಸಿ ಇದೆಲ್ಲ ಇಂಟರ್ನಲ್ ಸೆಕ್ಯೂರಿಟಿಯ ಫೋಕಸ್ ಏರಿಯಾ. ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಕ್ ಸರ್ವೈವಲ್ ಆಫ್ ನೇಷನ್, ಇಡೀ ದೇಶವನ್ನು ರಕ್ಷಿಸೋದ್ರ ಬಗ್ಗೆ ನ್ಯಾಷನಲ್ ಸೆಕ್ಯೂರಿಟಿ ಫೋಕಸ್ ಮಾಡುತ್ತೆ. ಇಂಟರ್ನಲ್ ಸೆಕ್ಯೂರಿಟಿ ಡೊಮೆಸ್ಟಿಕ್ ಆಗಿದ್ದರೆ ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಆಸ್ಪೆಕ್ಟ್ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಸೆಕ್ಯೂರಿಟಿ ಏಜೆನ್ಸಿಗಳು ಯಾಕೆ ಬೇಕು ನಮಗೆ? ಕಾಮನ್ ಆಗಿ ನೀವು ಥಿಂಕ್ ಮಾಡಿದರೂ ಗೊತ್ತಾಗುತ್ತೆ. ಸೊ ಮಾಡರ್ನ್ ಸೆಕ್ಯೂರಿಟಿ ಥ್ರೆಟ್ಸ್ ಆರ್ ಸ್ಪೆಷಲೈಸ್ಡ್. ಅ ಟೆರರಿಸ್ಟ್ ಅಟ್ಯಾಕ್ ರಿಕ್ವೈರ್ಸ್ ಡಿಫ್ರೆಂಟ್ ಎಕ್ಸ್ಪರ್ಟೈಸ್. ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತಂದರೆ ಅದು ಒಂದು ರೀತಿಯಾದಂಥ ಅಪಾಯ. ಆ ಟೆರರಿಸ್ಟ್ ಅಟ್ಯಾಕನ್ನು ನಾವು ಎದುರಿಸೋದಕ್ಕೂ ಸೈಬರ್ ಅಟ್ಯಾಕನ್ನು ಎದುರಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎರಡೂ ಕಡೆ ಸ್ಪೆಷಲೈಸೇಷನ್ ಬೇರೆ ಬೇರೆ ಬೇಕಾಗುತ್ತೆ ಹ್ಯಾಂಡ್ಲ್ ಮಾಡಲಿಕ್ಕೆ. ಡ್ರಗ್ ಟ್ರಾಫಿಕಿಂಗ್ ಬೇರೆ, ಬಾರ್ಡರ್ ಇನ್ಫಿಲ್ಟ್ರೇಷನ್ ಬೇರೆ, ಫಿನಾನ್ಷಿಯಲ್ ಟೆರರಿಸಮ್, ಹೋಸ್ಟೇಜ್ ರೆಸ್ಕ್ಯೂ ಅಲ್ವಾ. ಸೊ ಹೆನ್ಸ್ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಇವಾಲ್ವ್ಡ್. ಇಷ್ಟೆಲ್ಲ ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್ಗಳು ಇವಾಲ್ವ್ ಆಯಿತು. ಹೇಗಿತ್ತು ಆ ಒಂದು ಬಂದಂತಹ ದಾರಿ? 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿದಾಗಿಂದ 1962ರ ತನಕ ನಮ್ಮ ಫೋಕಸ್ ಏನಾಗಿತ್ತು? ಲಾ ಆ್ಯಂಡ್ ಆರ್ಡರು. ಮತ್ತು ಆವಾಗ ಪ್ರಿನ್ಸ್ಲಿ ಸ್ಟೇಟ್ಗಳನ್ನು ಇಂಟಿಗ್ರೇಟ್ ಮಾಡಿಕೊಳ್ಳುತ್ತೆ. ಆ ಒಂದು ವಿಷಯದ ಬಗ್ಗೆ ಕೇಳಿರಬಹುದು. ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ನೋಡೋಣ. ಇನ್ನು ಕೀ ಇನ್ಸ್ಟಿಟ್ಯೂಷನ್ಸ್ ಆವಾಗ ಬಂದಿರೋದು ಇಂಟೆಲಿಜೆನ್ಸ್ ಬ್ಯೂರೋ, ಸ್ಟೇಟ್ ಪೊಲೀಸ್.
ಫೇಸ್ 2 ಅಲ್ಲಿ 1962 ಇಂದ 1990 ಆ ಸಂದರ್ಭದಲ್ಲಿ ಚೀನಾ ವಾರ್ ಇರಬಹುದು, ಪಾಕಿಸ್ತಾನದ ಜೊತೆ ಕಾನ್ಫ್ಲಿಕ್ಟ್ಗಳು, ನಾರ್ತ್ ಈಸ್ಟಲ್ಲಿ ಇನ್ಸರ್ಜೆನ್ಸಿ, ಇದೆಲ್ಲ ಆವಾಗ ಎದುರಿಸ್ತಾ ಇರುವಂಥ ಸಮಸ್ಯೆಗಳಾಗಿತ್ತು. ಅದಕ್ಕೋಸ್ಕರ ಹ್ಯಾಂಡ್ಲ್ ಮಾಡಲಿಕ್ಕೆ ಅದನ್ನು BSF, CRPF ಎಕ್ಸ್ಪ್ಯಾಂಡ್ ಮಾಡೋದು, ಅಸ್ಸಾಂ ರೈಫಲ್ಲು, ಇದನ್ನೆಲ್ಲ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಫೇಸ್ 3 ಈಗ 1990ಇಂದ 2010 ತನಕ ಕಾಶ್ಮೀರದಲ್ಲಿ ಟೆರರಿಸಮ್ ಇರಬಹುದು, ಗ್ಲೋಬಲ್ ಜಿಹಾದಿಸಮ್, 26/11 ಅಟ್ಯಾಕ್. ಸೊ ಆ ಒಂದು ಫೇಸ್ನಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅದಾದಮೇಲೆ ಅಥವಾ ಆ ಸಂದರ್ಭದಲ್ಲಿ ಸರ್ಕಾರ NSG, NIA, ಮಲ್ಟಿ ಏಜೆನ್ಸಿ ಸೆಂಟರ್ ಇದನ್ನೆಲ್ಲವನ್ನು ಕ್ರಿಯೇಟ್ ಮಾಡುತ್ತೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತಂದರೆ 2010-11 ನಂತರ ಸೈಬರ್ ಥ್ರೆಟ್ಸ್, ಹೈಬ್ರಿಡ್ ವಾರ್ಫೇರ್, ಡ್ರೋನ್ ಅಟ್ಯಾಕ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಒಂದು ಫ್ರಂಟಿಯರಿಂದ ವಾರ್ ನಡೀತಾ ಇದೆ ಈಗ. ಸೊ ಸರ್ಕಾರ ನ್ಯಾಟ್ ಗ್ರಿಡ್ ಇರಬಹುದು, ಸೈಬರ್ ಕೋಆರ್ಡಿನೇಷನ್ ಸೆಂಟರ್, ಮಾಡರ್ನ್ ಸರ್ವೈಲೆನ್ಸ್ ನೆಟ್ವರ್ಕ್ಸ್ ಇದನ್ನೆಲ್ಲ ಡೆವಲಪ್ ಮಾಡ್ತಾ ಇದೆ. ಇನ್ನು ಸೆಕ್ಯೂರಿಟಿ ಫಂಕ್ಷನ್ಸ್ ಹೇಗಿರುತ್ತೆ, ಬೇರೆ ಬೇರೆ ಏಜೆನ್ಸಿಗಳು ಹೇಗೆ ಕೆಲಸ ಮಾಡುತ್ತೆ, ಓವರ್ ಆಲ್ ಐಡಿಯಾ ಇಷ್ಟೇ ಇದು. ಅಂದರೆ ಇದರಲ್ಲಿ ಡೀಟೇಲ್ ಆಗಿ ನಾವು ನೋಡ್ತಾ ಇಲ್ಲ, ಯಾಕಂದರೆ 150 to 250 ವರ್ಡ್ ಆನ್ಸರ್ ಬರೀಬೇಕು ಅಂತಂದರೆ ತುಂಬ ಡೀಟೇಲ್ ಆಗಿ ತಿಳ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಇಂಟ್ರೆಸ್ಟ್ ಇರೋರು ತಿಳ್ಕೊಳ್ಬಹುದು. ನಾವು ಬೇಕಿದ್ರೆ ಮುಂದೆ ಸಮಯ ಸಿಕ್ಕಿದ್ರೆ ನೋಡೋಣ. ಇಂಟ್ರೆಸ್ಟಿಂಗ್ ಇರೋದು ಹೌದು, ದೇಶದ ಭದ್ರತೆ ಹೇಗೆ ನಡೆಯುತ್ತೆ ನಾನು ಒಂದು ನೋಡೋಣ, ಮುಂದೆ ಸಾಧ್ಯ ಆದಾಗ ಅದರ ಬಗ್ಗೆ ತಿಳಿಸ್ತೇನೆ. ಎಕ್ಸಾಮ್ ಪರ್ಪಸ್ಸಿಂದ ಮಾತ್ರ ಈ ನೋಟ್ಸ್ ಪ್ರಿಪೇರ್ ಮಾಡಿರೋದು. ಎಕ್ಸ್ಪ್ಯಾಂಡ್ ಅಥವಾ ಹೆಚ್ಚಿನ ವಿವರಗಳು ಬೇಕಿದ್ರೆ ಅದಕ್ಕೇನಾದರೂ ವ್ಯವಸ್ಥೆ ಮಾಡಲಿಕ್ಕಾಗತ್ತಾ ನೋಡೋಣ ಮುಂದೆ. ಸೊ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮೊದಲನೇದು ಅಲ್ವಾ. ಯಾವುದೇ ಒಂದು ಥ್ರೆಟ್ ಬರೋಕ್ಕಿಂತ ಮೊದಲೇ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕಲೆ ಹಾಕೋದು. ಡಿಟೆಕ್ಟ್ ಥ್ರೆಟ್ಸ್ ಬಿಫೋರ್ ದೆ ಮಟೀರಿಯಲೈಸ್ ಅಂತಂದರೆ ಆ ಒಂದು ಅಪಾಯ ಕಣ್ಮುಂದೆ ಬಂದು ಪ್ರತ್ಯಕ್ಷವಾಗಿ ಅನುಭವಿಸೋದಕ್ಕಿಂತ ಮೊದಲು ಡಿಟೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ IB, RA, ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿಗಳಿದೆ. ಒಂದು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಾರ್ಡರ್ ಪ್ರೊಟೆಕ್ಷನ್, ಇನ್ಫಿಲ್ಟ್ರೇಷನ್ ಪ್ರಿವೆಂಟ್ ಮಾಡಬೇಕು. ಒಳ ನುಸುಳಬಾರ್ದು ದಾಳಿಕೋರರು. ಅದಕ್ಕೋಸ್ಕರ ಯಾರ್ಯಾರಿದ್ದಾರೆ ಅಥವಾ ಯಾವ ಏಜೆನ್ಸಿಗಳಿದೆ, BSF, ITBP, ಅಸ್ಸಾಂ ರೈಫಲ್ಲು, SSB, ಸಶಸ್ತ್ರ ಸೀಮಾ ಬಲ್. ಇನ್ನು ಇಂಟರ್ನಲ್ ಲಾ ಎನ್ಫೋರ್ಸ್ಮೆಂಟ್ ಅಲ್ವಾ, ದೇಶದ ಒಳಗಡೆ ಆರ್ಡರ್, ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿರಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಟೇಟ್ ಪೊಲೀಸು, CRPF ಇದ್ದಾರೆ. ಇನ್ನೊಂದು ಕಡೆ ಟೆರರಿಸಮನ್ನು ಕೌಂಟರ್ ಮಾಡಲಿಕ್ಕೆ NIA, NSG, IB ಇದೆಲ್ಲ ಒಟ್ಟಾರೆ ಕೆಲಸ ಮಾಡುತ್ತೆ. ಅದ್ರ ಜೊತೆ ಆವಾಗ ನಾವು ಒಂದ್ಸರಿ ನೋಡಿದ್ವಿ, ಸೈಬರ್ ಅಟ್ಯಾಕ್ ಆಗುತ್ತೆ. ಯಾವುದ್ರ ಮೇಲೆ? ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ, ಅಥವಾ ಹೊರಗಿಂದ ಯಾರಾದರೂ ಬಂದು ಅಟ್ಯಾಕ್ ಮಾಡಿದರೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ, ಸ್ಟ್ರಾಟಜಿಕ್ ಅಸೆಟ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ CISFಗಳಿರುತ್ತೆ. ಇನ್ನು ಹೇಗಿರುತ್ತೆ ಥ್ರೆಟ್ಸು ಅಥವಾ ಒಂದು ರೆಸ್ಪಾನ್ಸ್ ಸೈಕಲ್ ಹೇಗಿರುತ್ತೆ ಅಂತ ನೋಡೋದಾದರೆ, ಫಸ್ಟು ಒಂದು ಥ್ರೆಟ್ ಎಮರ್ಜೆನ್ಸ್ ಅಂದರೆ ಮೊದಲು ಯಾವುದೋ ಒಂದು ಉಗ್ರಗಾಮಿ ಅಥವಾ ಯಾವುದೋ ಒಂದು ವ್ಯಕ್ತಿ, ದುಷ್ಕರ್ಮಿ ಎಲ್ಲಿಂದಲೋ ಒಂದು ಕಡೆಯಿಂದ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಸಂಚು ಹೂಡ್ತಾ ಇರ್ಬೋದು. ಆವಾಗ ನಮ್ಮ ಒಂದು ಇಂಟೆಲಿಜೆನ್ಸ್ ರಾ ಏಜೆಂಟ್ಗಳಿಗೆ, IBಗೆ ಇಂಟೆಲಿಜೆನ್ಸ್ ಕನೆಕ್ಷನ್, ಅವರಿಗೆ ಮಾಹಿತಿ ಸಿಕ್ಕಿದ್ರೆ ನಮ್ಮ ಸರ್ಕಾರ ಅಥವಾ ಇಲ್ಲಿನ ಮಿನಿಸ್ಟ್ರಿಗಳೆಲ್ಲ ಒಟ್ಟಾಗಿ ಒಂದು ಡಿಸಿಷನ್ ಮಾಡಿ ಹೀಗೀಗೆ ಮುಂದೆ ಮಾಡಬಹುದು ಅಂತ ಥ್ರೆಟ್ ಅಸೆಸ್ಮೆಂಟ್ ಮಾಡ್ತಾರೆ. ಅದಾದಮೇಲೆ ಅವರಿಗೆ ಆರ್ಡರ್ ಸಿಕ್ಕಿದರೆ ಆಪರೇಷನಲ್ ರೆಸ್ಪಾನ್ಸ್, ಇನ್ವೆಸ್ಟಿಗೇಷನ್, ಪ್ರಾಸಿಕ್ಯೂಷನ್. ಅಟ್ಯಾಕ್ ಆಗುತ್ತೆ, ಕೌಂಟರ್ ಅಟ್ಯಾಕ್ ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ, ತಪ್ಪಿತಸ್ಥರಿಗೆ ಪ್ರಾಸಿಕ್ಯೂಷನ್, ಶಿಕ್ಷೆ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇಂತಹ ಅಟ್ಯಾಕ್ ಆಗದೇ ಇರೋ ಥರ ಹೇಗೆ ನಾವು ಪ್ರಿವೆನ್ಷನ್ ಮೆಷರ್ಗಳನ್ನು ತೆಗೆದುಕೊಳ್ಳೋದು ಅಂತ ಆಮೇಲೆ ಡಿಸ್ಕಸ್ ಮಾಡಿ ಅದನ್ನು ವಾಪಸ್ ನಮ್ಮ ಸಿಸ್ಟಮಲ್ಲಿ ಅಳವಡಿಸ್ಕೊಳ್ತಾರೆ. ಸೊ ಸ್ಟ್ರಾಂಗ್, ಕೋಆರ್ಡಿನೇಟೆಡ್, ಅಡಾಪ್ಟಿವ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಇಸ್ ದಿ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ನ್ಯಾಷನಲ್ ರೆಸಿಲಿಯನ್ಸ್. ಸ್ಟ್ರಾಂಗ್ ಆಗಿರಬೇಕು, ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟು, ಅಡಾಪ್ಟಿವ್ ಆಗಿರಬೇಕು. ಯಾವುದೇ ಹೊಸ ಹೊಸ ಥ್ರೆಟ್ಸ್ಗಳು ಬಂದರೂ ಅದನ್ನು ಎದುರಿಸೋ ಥರ ಶಕ್ತಿಯನ್ನು ಹೊಂದಿರಬೇಕು. ಮತ್ತು ಹೋಮ್ ಅಫೇರ್ಸ್ ಏನು ಮಾಡುತ್ತೆ? IB, RA, NIA, NSG. ಒಂದು ಸಾರಿ ಹೇಳೋದಾದರೆ ಇಂಟರ್ನಲ್ ಸೆಕ್ಯೂರಿಟಿ, ಬಾರ್ಡರ್ ಮ್ಯಾನೇಜ್ಮೆಂಟು, ಕೌಂಟರ್ ಟೆರರಿಸಮ್, ಪೊಲೀಸ್ ಮಾಡರ್ನೈಸೇಷನು ಇದನ್ನೆಲ್ಲ ನೋಡ್ಕೊಳ್ಳೋದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಅದರಲ್ಲಿ ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಇದೆ, ಪೊಲೀಸ್ ಡಿವಿಷನ್ ಇದೆ, ಬಾರ್ಡರ್ ಮ್ಯಾನೇಜ್ಮೆಂಟ್ ಡಿವಿಷನ್ ಇದೆ, ಮತ್ತು ಸೈಬರ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಡಿವಿಷನ್ ಅಂತ ಇದೆ. ಆಯಾ ಡಿವಿಷನ್ಗಳು ಸಂಬಂಧಪಟ್ಟ ಕೆಲಸಗಳನ್ನು ನೋಡ್ಕೊಳ್ಳುತ್ತೆ. IB ಅಂತಂದರೆ ಇಂಟೆಲಿಜೆನ್ಸ್ ಬ್ಯೂರೋ. ಸೊ ಇಂಡಿಯಾಸ್ ಪ್ರೀಮಿಯರ್ ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದು.
ಕೌಂಟರ್ ಟೆರರಿಸಮ್, ಕೌಂಟರ್ ರ್ಯಾಡಿಕಲೈಸೇಷನ್, ಕೌಂಟರ್ ಎಸ್ಪಿನೇಜ್ ಮತ್ತು ಥ್ರೆಟ್ ಅಸೆಸ್ಮೆಂಟ್ ಎಲ್ಲ ಕಡೆ ಇದರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಟೆಕ್ನಾಲಜಿ ಇಂಟೆನ್ಸಿವ್ ಥ್ರೆಟ್ಸ್ಗಳು ಜಾಸ್ತಿ ಆಗ್ತಾ ಇದೆ ಈಗ. ಎನ್ಕ್ರಿಪ್ಷನ್ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ರ್ಯಾಡಿಕಲೈಸೇಷನ್ ನಾವು ನೋಡ್ಬೋದು. ಸೊ ಇದು ಹೊಸ ಚಾಲೆಂಜಸ್ಸು. ಇನ್ನು ರಿಸರ್ಚ್ ಅನಾಲಿಸಿಸ್ ವಿಂಗು ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್, ಬಾಹ್ಯ ಗುಪ್ತಚರ ಇಲಾಖೆ ಅಂತ ಹೇಳ್ಬೋದು, ಅಲ್ಲಿ ಕೆಲಸ ಮಾಡುತ್ತೆ. ಫಾರಿನಿಂದ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದು, ಸ್ಟ್ರಾಟಜಿಕ್ ಅಸೆಸ್ಮೆಂಟ್ ಇರ್ಬೋದು, ಕೌಂಟರ್ ಇಂಟೆಲಿಜೆನ್ಸ್ ಅಬ್ರಾಡ್ ಎಲ್ಲವನ್ನು ನೋಡ್ಕೊಳ್ಳೋದು. RAW ರಾ ಬಹಳ ಫೇಮಸ್ ಆಗಿರುತ್ತೆ. DV ಗುರುಪ್ರಸಾದ್ ಅನ್ನೋರು ಪುಸ್ತಕಗಳನ್ನು ಬರೀತಾರೆ. ಗೂಢಚರ್ಯೆಯ ದಿನಗಳು ಮತ್ತು ತುಂಬ ಬೇರೆ ಬೇರೆ ಪುಸ್ತಕಗಳನ್ನು ಬರೆದಿದ್ದಾರೆ ಅನಿಸುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. IPS ಆಗಿದ್ದವರು ಅವರು, ಹಾಗಾಗಿ ಅವರ ಪುಸ್ತಕಗಳನ್ನು ಓದ್ಬೋದು. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ನಿಮಗೆ ರಿಯಲ್ ಲೈಫಲ್ಲಿ ಹೇಗೆ ನಡೆಯುತ್ತೆ ಕೆಲವೊಂದು ಅಂತ ಗೊತ್ತಾಗುತ್ತೆ. DV ಗುರುಪ್ರಸಾದ್. UPSC ಬಗ್ಗೂ ಸಹ ಅವರು ಬರೆದಿದ್ದಾರೆ ಅನಿಸುತ್ತೆ ಪುಸ್ತಕಗಳನ್ನು. ಕನ್ನಡದಲ್ಲಿರುತ್ತೆ, ನೋಡಿ. ಸ್ವಪ್ನ ಬುಕ್ ಹೌಸ್ಗಳೆಲ್ಲ ಸಿಗುತ್ತೆ. ಇಂಟರ್ನಲ್ ಸೆಕ್ಯೂರಿಟಿ ರಿಲೆವೆನ್ಸಲ್ಲಿ ಈ IBದು ಏನು ರಿಲೆವೆನ್ಸು ಅಂತಂದರೆ ಟೆರರ್ ಗ್ರೂಪ್ಸ್ಗಳನ್ನು, ಸೊ ಅವರಿಂದ ಹೇಗೆ ಅಟ್ಯಾಕ್ ಆಗ್ಬೋದು ಅಂತ ಇನ್ಪುಟ್ ಪ್ರೊವೈಡ್ ಮಾಡೋದು. ಕ್ರಾಸ್ ಬಾರ್ಡರ್ ನೆಟ್ವರ್ಕು, ಫಾರಿನ್ ಸ್ಪಾನ್ಸರ್ಸ್ ಆಫ್ ಟೆರರಿಸಮ್, ಇದೆಲ್ಲವನ್ನು ರಾ ನೋಡ್ಕೊಳ್ತಾ ಇರುತ್ತೆ. ಇನ್ನು NIA ಟೆರರಿಸಮು, ಟೆರರ್ ಫಿನಾನ್ಸಿಂಗು, ISIS ಮಾಡ್ಯೂಲು, UAP ಅಫೆನ್ಸು ಇದನ್ನು ಇನ್ವೆಸ್ಟಿಗೇಟ್ ಮಾಡೋದು. ಮುಂಬೈ ಟೆರರ್ ಅಟ್ಯಾಕ್ ಆದಮೇಲೆ ಇದನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಇದು ಫೆಡರಲ್ ಆ್ಯಂಟಿ ಟೆರರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಇನ್ನು NSG ಅಂತ ಇರೋದಕ್ಕೆ ಯಾಕಿದೆ ಅಂತಂದರೆ ಹೋಸ್ಟೇಜ್ ರೆಸ್ಕ್ಯೂ, ಕೌಂಟರ್ ಹೈಜಾಕ್. ಈಗ ಏರೋಪ್ಲೇನನ್ನು ಹೈಜಾಕ್ ಮಾಡೋದಲ್ಲ, ಕೇಳಿರ್ಬೋದು ನೀವು. ಅರ್ಬನ್ ಕೌಂಟರ್ ಟೆರರಿಸಮ್ ಇದಕ್ಕೆಲ್ಲ ಇರೋದು. ಅಂದರೆ ಮುಂಬೈ ಅಟ್ಯಾಕ್ ಆದಾಗ, ಪಠಾನ್ಕೋಟ್ ಅಟ್ಯಾಕ್ ಆದಾಗ ಡಿಪ್ಲಾಯ್ಮೆಂಟ್ ಮಾಡ್ತಾರೆ ಇದನ್ನು, NSGಯನ್ನು. CRPF ಇರೋದು ಇಂಟರ್ನಲ್ ಸೆಕ್ಯೂರಿಟಿ ಡ್ಯೂಟೀಸ್ಗೋಸ್ಕರ. ಅಂದರೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮು, ಜಮ್ಮು ಕಾಶ್ಮೀರು, ಎಲೆಕ್ಷನ್ ಸೆಕ್ಯೂರಿಟಿ ಈ ಸಂದರ್ಭದಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಕಾರ್ಯನಿರ್ವಹಿಸುತ್ತೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಯಾವ್ದು ಬರುತ್ತೆ ಅಂದರೆ ಇದರಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ್ ಬಾರ್ಡರ್ಗಳನ್ನು, ಆ ಒಂದು ಭಾಗದಲ್ಲಿ ಆಗುವಂತಹ ಟನೆಲ್ಗಳ ಮೂಲಕ ಅಥವಾ ಡ್ರೋನ್ಸು, ನಾರ್ಕೋ ಟ್ರಾಫಿಕಿಂಗ್ ಇದನ್ನೆಲ್ಲವನ್ನು ಸರಿಯಾಗಿ ಆ ಚಾಲೆಂಜ್ಗಳನ್ನು ನಿಭಾಯಿಸೋದು BSF. ಇನ್ನು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಇಂಡಿಯಾ ಚೀನಾ ಬಾರ್ಡರ್ ಹತ್ರ ಕೆಲಸ ಮಾಡೋದು. ಗಲ್ವಾನ್ ವ್ಯಾಲಿ ಕ್ಲಾಶ್ ಆದಮೇಲೆ ಇದರ ಸಿಗ್ನಿಫಿಕೆನ್ಸ್ ಬಹಳ ಹೆಚ್ಚಾಗ್ತಾ ಇದೆ. ಅಸ್ಸಾಂ ರೈಫಲ್ಸ್ ಎಲ್ಲಿ ನಾರ್ತ್ ಈಸ್ಟ್ನಲ್ಲಿ ಸೆಕ್ಯೂರಿಟಿ ನೋಡ್ಕೊಳ್ಳೋದಕ್ಕಿರೋದು. ಕೌಂಟರ್ ಇನ್ಸರ್ಜೆನ್ಸಿ ಇರಬಹುದು. ಮತ್ತು ಮ್ಯಾನ್ಮಾರ್ ಬಾರ್ಡರ್ ಅಲ್ಲೆಲ್ಲ ಅಸ್ಸಾಂ ರೈಫಲ್ಸ್ ಕೆಲಸ ಮಾಡುತ್ತೆ. ಸಶಸ್ತ್ರ ಸೀಮಾಬಲ್ ಇರೋದು ನೇಪಾಲ್ ಮತ್ತು ಭೂತಾನ್ ಬಾರ್ಡರ್ನಲ್ಲಿ ಕೆಲಸ ಮಾಡೋದು. ಎಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳು ಅಥವಾ ಈ ಒಂದು ಬೇರೆ ಬೇರೆ ಇದೆಯಲ್ವಾ, ITBP, ಅಸ್ಸಾಂ ರೈಫಲ್, SSB, ಗಡಿ ಭಾಗದ ಭದ್ರತೆ, ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂತ ಸ್ವಲ್ಪ ಹಿಂದೆ ವಿಡಿಯೋದಲ್ಲಿ ನೋಡಿದ್ವಿ. ಇನ್ನು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ ಏರ್ಪೋರ್ಟು, ಪೋರ್ಟ್ಸ್ಗಳು, ಬಂದರು, ಮೆಟ್ರೋ ಸಿಸ್ಟಮು, ನ್ಯೂಕ್ಲಿಯರ್ ಫೆಸಿಲಿಟಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, CISF ಅಂತ ಕರಿತೇವೆ. ಸೊ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ ಇದರ ಒಂದು ಗುರಿ. ಸ್ಟೇಟಲ್ಲಿ ಪೊಲೀಸರು ಇರ್ತಾರೆ ಅಲ್ವಾ, ಸ್ಟೇಟ್ ಸಬ್ಜೆಕ್ಟು ಪೊಲೀಸ್ ಅನ್ನೋದು. ಲಾ ಆ್ಯಂಡ್ ಆರ್ಡರು, ಕ್ರೈಮ್ ಇನ್ವೆಸ್ಟಿಗೇಷನ್ನು, ಸೆಕ್ಯೂರಿಟಿ ಇನ್ಸಿಡೆಂಟ್ಗಳಿಗೆ ಫಸ್ಟ್ ರೆಸ್ಪಾಂಡ್ ಮಾಡೋರು ಪೊಲೀಸರಾಗಿರ್ತಾರೆ. MAC ಅಂತಂದರೆ ಮಲ್ಟಿ ಏಜೆನ್ಸಿ ಸೆಂಟರ್, ಅಂದರೆ ಇಂಟೆಲಿಜೆನ್ಸ್ ಶೇರಿಂಗ್ ಪ್ಲ್ಯಾಟ್ಫಾರ್ಮ್. ಇದು 26/11 ಅಟ್ಯಾಕ್ ಆದಮೇಲೆ ಮುಖ್ಯವಾಗಿ ಹೆಚ್ಚು ಇದರ ಪ್ರಾಮುಖ್ಯತೆ ನಮಗೆ ಬೇಕಾಗ್ತಾ ಇದೆ. ಬೇರೆ ಬೇರೆ ಏಜೆನ್ಸಿಗಳ ನಡುವೆ ಕೋಆರ್ಡಿನೇಷನ್ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನ್ಯಾಟ್ ಗ್ರಿಡ್ಡು ಡೇಟಾವನ್ನು ಇಂಟಿಗ್ರೇಟ್ ಮಾಡುತ್ತೆ, ಡೇಟಾಬೇಸನ್ನು. ರಿಯಲ್ ಟೈಮ್ ಆಕ್ಸೆಸ್, ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಈ ಕ್ಷಣದ ಮಾಹಿತಿ ಬೇರೆ ಬೇರೆ ಏಜೆನ್ಸಿಗಳಿಂದ ಪ್ರೊವೈಡ್ ಮಾಡಲಿಕ್ಕೆ, ಪರಸ್ಪರ ಸಂವಹನಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರ ನಂತರ ಕಾನ್ಸ್ಟಿಟ್ಯೂಷನಲ್ ಲೀಗಲ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್, ಆರ್ಟಿಕಲ್ 355 ಮೊದಲೇ ನೋಡಾಗಿರೋದು. ಡ್ಯೂಟಿ ಆಫ್ ಯೂನಿಯನ್ ಟು ಪ್ರೊಟೆಕ್ಟ್ ಸ್ಟೇಟ್ಸ್, ಯೂನಿಯನಿನ ಡ್ಯೂಟಿ ಇದು. 352 ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. ಯೂನಿಯನ್ ಲಿಸ್ಟಲ್ಲಿ ಡಿಫೆನ್ಸು, ಆರ್ಮಡ್ ಫೋರ್ಸ್ ಇದ್ದರೆ ಸ್ಟೇಟ್ ಲಿಸ್ಟಲ್ಲಿ ಪೊಲೀಸು, ಪಬ್ಲಿಕ್ ಆರ್ಡರ್ ಇರುತ್ತೆ. ಕೋಆಪರೇಟಿವ್ ಫೆಡರಲಿಸಮ್. ಇನ್ನು ಮೇಜರ್ ಲಾ, UAPA, NIA, APSPA ಅಂದರೆ ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ಡ್ ಆ್ಯಕ್ಟ್. APSPA ಇದು ನೋಟಿಫೈಡ್ ಡಿಸ್ಟರ್ಬ್ಡ್ ಏರಿಯಾಸ್ಗಳಲ್ಲಿ ಇದನ್ನು ಕೆಲವೊಂದು ಸಾರಿ ಈ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆವಾಗ ಅಲ್ಲಿರುವಂತಹ ಸೈನಿಕರಿಗೆ ಕೆಲವು ವಿಶೇಷ ಅಧಿಕಾರಗಳನ್ನು ಕೊಡ್ತಾರೆ. IT ಆ್ಯಕ್ಟ್ ಇದೆ ಸೈಬರ್ ಸೆಕ್ಯೂರಿಟಿಯನ್ನು ಕಾಪಾಡಿಕೊಳ್ಳಿಕ್ಕೆ.
ಕೀ ಕಮಿಟೀಸ್ಗಳಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ ರಿಪೋರ್ಟ್ ಮತ್ತು ಸೆಕೆಂಡ್ ARC ಇದು ಎರಡನ್ನ ಹೆಚ್ಚು ನಾವು ಯೂಸ್ ಮಾಡ್ತೇವೆ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ. ಬೇರೆ ಬೇರೆ ರಿಪೋರ್ಟ್ಗಳನ್ನು ನಾವು ಮೆನ್ಷನ್ ಮಾಡಬಹುದು. ಗ್ರೂಪ್ ಆಫ್ ಮಿನಿಸ್ಟರ್ ರಿಪೋರ್ಟು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು 2001 ಆ ಒಂದು ಹಂತದಲ್ಲಿ. ಅದಾದ ನಂತರ ಇದು ಇಂಟೆಲಿಜೆನ್ಸ್ ರಿಫಾರ್ಮ್ಗಳಾಗಬೇಕು ಮತ್ತು ಕೆಪಾಸಿಟಿ ಎನ್ಹ್ಯಾನ್ಸ್ಮೆಂಟ್ ಆಗಬೇಕು ಅಂತ ಕೆಲವು ಸಲಹೆಗಳನ್ನು ಕೊಡುತ್ತೆ. ಸೆಕೆಂಡ್ ARC ಏನು ಹೇಳುತ್ತೆ, ಪೊಲೀಸ್ ರಿಫಾರ್ಮ್ ಆಗಬೇಕು, ಇಂಟೆಲಿಜೆನ್ಸ್ ಮಾಡರ್ನೈಸೇಷನ್ ಆಗಬೇಕು ಅಂತ ಸೆಕೆಂಡ್ ARC ಇದು ರೆಕಮೆಂಡೇಶನ್. ಇದ್ರ ಜೊತೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟೇರಿಯೇಟು, ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ, ಸ್ಟೇಟ್ ಇಂಟೆಲಿಜೆನ್ಸ್ ಯೂನಿಟ್ಗಳು, ಡಿಸ್ಟ್ರಿಕ್ಟ್ ಇಂಟೆಲಿಜೆನ್ಸ್ ಕಮಿಟಿ, ಈ ಥರ ಬೇರೆ ಬೇರೆ ವಿಭಾಗಗಳು ತುಂಬ ಇದೆ. ನಾವು ನೋಡ್ತಾ ಹೋದರೆ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಗಳು ತುಂಬ ಇದೆ. ಮುಖ್ಯವಾಗಿರೋದನ್ನು ನೋಡ್ಕೊಳ್ಳಿ. ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಆನ್ಸರ್ ರೈಟಿಂಗ್ನಲ್ಲಿ ಕೆಲವೊಂದನ್ನು ನೋಡೋಣ. ಯಾವ ರೀತಿ UPSC ಕ್ವಶನ್ ಕೇಳುತ್ತೆ, ಯಾವುದು ಇಂಪಾರ್ಟೆಂಟ್ ಅಂತ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. The causes and drivers behind multiple security agency. ಸೊ ವೈ ನಾಟ್ ಒನ್ ಸಿಂಗಲ್ ಫೋರ್ಸ್? ಒಂದು ಪ್ರಶ್ನೆ ಬರಬಹುದು, ಒಂದೇ ಸಿಂಗಲ್ ಫೋರ್ಸ್ ಇದ್ರೆ ಸಾಕಾಗುತ್ತಾ ಅಂತ. ಇಲ್ಲ, ಸಾಕಾಗಲ್ಲ ಅಲ್ವಾ? ಯಾಕಂದರೆ ಥ್ರೆಟ್ಸ್ಗಳು ಸಹ ತುಂಬ ಥರ ಇದೆ. ಸ್ಪೆಷಲೈಸ್ಡ್ ಥ್ರೆಟ್ಸ್ಗಳಿರುತ್ತೆ. ಟೆರರಿಸಮ್ಮು, ಅದಕ್ಕೆ NSG NIA ಇದೆ. ಬಾರ್ಡರಿಗೆ ಸಂಬಂಧಪಟ್ಟ ಹಾಗೆ BSF ಇದೆ. ಚೈನೀಸ್ ಬಾರ್ಡ್ರಲ್ಲಿ ITBP ಇದೆ. ಏರ್ಪೋರ್ಟ್ ಸೆಕ್ಯೂರಿಟಿಗೆ CISF ಇದೆ. ಇನ್ಸರ್ಜೆನ್ಸಿಗೋಸ್ಕರ ಅಸ್ಸಾಂ ರೈಫಲ್ಸು. ಇಂಟರ್ನಲ್ ಡಿಸ್ಟರ್ಬೆನ್ಸು ಅಲ್ಲಿ CRPF ಕೆಲಸ ಮಾಡುತ್ತೆ. ಇದ್ರ ಜೊತೆ ಪೊಲಿಟಿಕಲ್ ಡ್ರೈವರ್ಸ್, ಮೊದಲೇ ಹೇಳಿದಾಗೆ ಸೆಂಟ್ರಲ್ ಫೋರ್ಸಸ್ಸು ಒಂದು ಕಡೆಯಿಂದ ಬಂದರೆ ಸ್ಟೇಟ್ ಪೊಲೀಸ್ ಇನ್ನೊಂದು ಕಡೆ ಇರುತ್ತೆ. ಇವೆರಡರ ನಡುವೆ ಕೋಆಪರೇಷನ್ ಬಹಳ ಇಂಪಾರ್ಟೆಂಟ್. ಈಗೆಲ್ಲ ಡ್ರೋನು, ಸೈಬರ್ ಅಟ್ಯಾಕು, AI ಎನಾಬಲ್ಡ್ ಥ್ರೆಟ್ಸು, ನೆಸೆಸಿಟೇಟೆಡ್ ಸ್ಪೆಷಲೈಸೇಷನ್, ಇದೆಲ್ಲದಕ್ಕೂ ಅದನ್ನು ತಿಳ್ಕೊಂಡವ್ರು ಬೇಕಾಗ್ತಾರೆ. ಜನರಲಿಸ್ಟ್ಗಳು ಸಾಕಾಗೋದಿಲ್ಲ. ಜಿಯೋಪೊಲಿಟಿಕಲ್ ಡ್ರೈವರ್ಸ್ ಅಂತಂದರೆ ಬಾರ್ಡರ್ಗಳು ಆ್ಯಕ್ಟಿವ್ ಆಗಿರುತ್ತೆ, ನುಸುಳುವಿಕೆ ಇರಬಹುದು, ಪ್ರಾಕ್ಸಿ ವಾರ್ಫೇರ್, ಕ್ರಾಸ್ ಬಾರ್ಡರ್ ಟೆರರಿಸಮ್, ಎಲ್ಲ ಒಟ್ಟಾರೆಯಾಗಿ ಸಮಸ್ಯೆಯನ್ನು ತಂದೊಡ್ತಾ ಇವೆ. ಇದಕ್ಕೆಲ್ಲದಕ್ಕೂ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತಂದರೆ ಮಲ್ಟಿಪಲ್ ಏಜೆನ್ಸಿಗಳು ಬೇಕೇ ಬೇಕು. ಸೊ ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಇಸ್ ಕಾಂಪ್ಲೆಕ್ಸ್ ಮಲ್ಟಿ ಏಜೆನ್ಸಿ ಸಿಸ್ಟಮ್ where each institution has a defined mandate but operates in synergy. ಸಿನರ್ಜಿ ಅಂತಂದರೆ ಎಲ್ಲ ಒಟ್ಟುಗೂಡಿ ಒಂದೇ ಒಗ್ಗಟ್ಟಿನಿಂದ ಕೆಲಸ ಮಾಡೋದು. ಕೋಆರ್ಡಿನೇಷನ್ನು, ಇಂಟೆಲಿಜೆನ್ಸ್ ಶೇರಿಂಗು, ಲೀಗಲ್ ಬ್ಯಾಕಿಂಗು ಆ್ಯಂಡ್ ಟೆಕ್ನಾಲಜಿಕಲ್ ಮಾಡರ್ನೈಸೇಷನ್ ಆರ್ ದಿ ಪಿಲ್ಲರ್ಸ್ ಆಫ್ ರೆಸಿಲಿಯಂಟ್ ಇಂಟರ್ನಲ್ ಸೆಕ್ಯೂರಿಟಿ ಇಕೋಸಿಸ್ಟಮ್. ಶೀಲ್ಡ್ ಇಂಡಿಯಾ, ಶೀಲ್ಡ್ ಅಂತ ಒಂದು ನಿಮಾನಿಕನ್ನು ಹೇಳ್ಬೋದು. ಸ್ಪೆಷಲೈಸ್ಡ್ ಏಜೆನ್ಸಿ, ಹಾರ್ಮೋನೈಸ್ಡ್ ಕೋಆರ್ಡಿನೇಷನ್, ಇಂಟೆಲಿಜೆನ್ಸ್ ಡ್ರಿವನ್, ಎಂಪವರ್ಡ್ ಇನ್ಸ್ಟಿಟ್ಯೂಷನ್ಸ್, ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಬ್ಯಾಕಿಂಗ್, ಡೆವಲಪ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ. ಸೊ ಈ ಶೀಲ್ಡ್ ಅನ್ನೋದನ್ನು ನೀವು ಇಂಟರ್ನಲ್ ಸೆಕ್ಯೂರಿಟಿ ರೋಬಸ್ಟ್ ಆಗಲಿಕ್ಕೆ ಏನೇನು ಬೇಕು, ಅದರಲ್ಲೂ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ ಬಂದರೆ ಶೀಲ್ಡ್ ನಿಮಾನಿಕನ್ನು ಯೂಸ್ ಮಾಡಬಹುದು. ಮುಂದೆ ಸೆಕ್ಯೂರಿಟಿ ಚಾಲೆಂಜಸ್ ಆ್ಯಂಡ್ ಗ್ರೌಂಡ್ ರಿಯಾಲಿಟಿ. ಕೇಳಿಸ್ತಾ ಇದೆಯಾ? ಒಂದು ನಿಮಿಷ, ಹೊರಗಡೆ ನಾಯ್ಸ್ ಯಾವುದಾದ್ರೂ ಬರ್ತಾ ಇದೆಯಾ? ಒಂದು ನಿಮಿಷ. ಓಕೆ, ಏನೇನು ಪ್ರಾಬ್ಲಮ್ಗಳಿದೆ, ಚಾಲೆಂಜಸ್ಗಳಿದೆ? ಕೋಆರ್ಡಿನೇಷನ್ ಪ್ರಾಬ್ಲಮ್. ತುಂಬ ಏಜೆನ್ಸಿಗಳಿರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಆದರೆ ಆ ಏಜೆನ್ಸಿ ಬೇರೆ ಏಜೆನ್ಸಿಗೆ ಸುಲಭವಾಗಿ ಕೊಡೋದಿಲ್ಲ. ಕ್ರೆಡಿಬಿಲಿಟಿ ಅಥವಾ ಕ್ರೆಡಿಟ್ ತನಗೆ ಬರಬೇಕು ಅನ್ನುವಂಥದ್ದು ಅಲ್ಲೂ ಇರುತ್ತೆ. ಆ ಏಜೆನ್ಸಿಗಳ ಹೆಡ್ಸ್ ಇರ್ತಾರಲ್ಪ, ಅವರಿಗಿರ್ಬೋದು. ಶೇರಿಂಗ್ ಆವಾಗ ಆಗೋದಿಲ್ಲ, ಆಪರೇಷನಲ್ ಫೇಲ್ಯೂರ್ ಆಗುತ್ತೆ, ಲಿಂಕ್ ತಪ್ಪು ಹೋದರೆ ಬ್ರೇಕ್ ಆಗುತ್ತೆ ಒಟ್ಟಾರೆ ವ್ಯವಸ್ಥೆ. ಇಂಟೆಲಿಜೆನ್ಸ್ ಓವರ್ಲೋಡ್ ಮೊದಲು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಬಿಗ್ ಡೇಟಾ ಇದೆ ನಮ್ಮ ದೇಶದಲ್ಲಿ, ಎಷ್ಟು ಡೇಟಾ ಪ್ರತಿದಿನ ಬಂದು ಬೀಳ್ತಾ ಇರುತ್ತೆ. ಹಾಗಾಗಿ ಅದನ್ನು ಫಿಲ್ಟರ್ ಮಾಡೋದು ಅಷ್ಟು ಸುಲಭ ಇಲ್ಲ. ಏನು ಯೂಸ್ಫುಲ್ ಇದೆಯೋ ಅದನ್ನು ಮಾತ್ರ ಕನ್ಸಿಡರ್ ಮಾಡೋದು ಬಹಳ ಕಷ್ಟ. ಸೆಂಟರ್ ಸ್ಟೇಟ್ಗಳ ನಡುವೆ ಕೋಆರ್ಡಿನೇಷನ್ ಬೇಕು. ಕೇಂದ್ರದಲ್ಲಿ ಕಾಂಗ್ರೆಸ್ಸು, ಕೆಳಗಡೆ BJP, ಅಥವಾ ಕೇಂದ್ರದಲ್ಲಿ BJP, ಇಲ್ಲಿ ಕಾಂಗ್ರೆಸ್ಸು ಅಥವಾ ಆಮ್ ಆದ್ಮಿ. ಪೊಲಿಟಿಕಲ್ ಆಗಿ ಏನಾದರೂ ಡಿಸೆಂಟ್ ಇದ್ದರೆ ಅದು ಸಹ ಸೆಕ್ಯೂರಿಟಿ ಮೇಲೆ ಅಫೆಕ್ಟ್ ಮಾಡಬಹುದು. ಜ್ಯೂರಿಸ್ಡಿಕ್ಷನಲ್ ಕಾನ್ಫ್ಲಿಕ್ಟ್, ನ್ಯಾಯ ವ್ಯಾಪ್ತಿ ಅಂತ ಇರುತ್ತೆ. ಒಂದು ರಾಜ್ಯ ಅಥವಾ ದೇಶದ ಒಂದು ಗಡಿ ಸೆಂಟರ್ ಅಥವಾ ಸ್ಟೇಟ್ಗಳ ನಡುವೆ ಇದಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು. ಮತ್ತು ಹ್ಯೂಮನ್ ರಿಸೋರ್ಸ್ ಕನ್ಸ್ಟ್ರೆಂಟ್, ವೇಕೆನ್ಸಿಗಳಿದೆ, ಟ್ರೈನಿಂಗ್ ಇಲ್ಲ, ಸ್ಕಿಲ್ ಗ್ಯಾಪ್ಸ್ ಇದೆ. ಇರುವಂತಹ ಒಂದು ಸಿಬ್ಬಂದಿ ವರ್ಗದವರಿಗೆ ಹ್ಯೂಮನ್ ರಿಸೋರ್ಸ್ ಎನ್ಹ್ಯಾನ್ಸ್ ಆಗಬೇಕು, ಪ್ರೊಡಕ್ಟಿವಿಟಿ, ಅದ್ರ ಜೊತೆ ಕೆಪಾಬಿಲಿಟಿ
ಎಕ್ಸ್ಪ್ಯಾಂಡ್ ಆಗಬೇಕು, ಹೆಚ್ಚಾಗಬೇಕು. ಟೆಕ್ನಾಲಜಿ ಗ್ಯಾಪ್ ಇದೆ. ಥ್ರೆಟ್ಸ್ ಇವಾಲ್ವಿಂಗ್ ಫಾಸ್ಟರ್ ದೆನ್ ಇನ್ಸ್ಟಿಟ್ಯೂಷನ್ಸ್. ಡೀಪ್ ಫೇಕ್ಸು, AI ಜನರೇಟೆಡ್ ಪ್ರೊಪಗೆಂಡಾ, ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ನು, ಇದೆಲ್ಲ ಹೊಸ ಹೊಸ ಥ್ರೆಟ್ಸ್ಗಳು. ಅದರ ಜೊತೆ ಸೆಕ್ಯೂರಿಟಿ, ಸಿವಿಲ್ ಲಿಬರ್ಟಿ, ಇದು ಎರಡರ ನಡುವೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಮೊದಲಿಂದ ನಾವು ನೋಡ್ತಾ ಬಂದಿರುವಂಥ ಸಮಸ್ಯೆ. ಗೌರ್ಮೆಂಟ್ ಏನು ಮಾಡಿದೆ ಹಾಗಾದರೆ? ಪೊಲೀಸ್ ಮಾಡರ್ನೈಸೇಷನ್ ಸ್ಕೀಮ್, ಟೆಕ್ನಾಲಜಿ ಅಪ್ಗ್ರೇಡ್ ಮಾಡೋದು, ಸ್ಮಾರ್ಟ್ ಪೊಲೀಸಿಂಗ್ ಇರಬಹುದು. ಮತ್ತು ನರೇಂದ್ರ ಮೋದಿ ಅವರು ಪ್ರಪೋಸ್ ಮಾಡಿರುವಂಥ ಸ್ಮಾರ್ಟ್ ಅಂದರೆ ಸ್ಟ್ರಿಕ್ಟು ಮತ್ತು ಸೆನ್ಸಿಟಿವ್, ಮಾಡರ್ನ್ ಮತ್ತು ಮೊಬೈಲ್, ಚಲನಶೀಲವಾಗಿರೋದು, ಅಲರ್ಟ್ ಆ್ಯಂಡ್ ಅಕೌಂಟೇಬಲ್, ರಿಲಯಬಲ್ ಆ್ಯಂಡ್ ರೆಸ್ಪಾನ್ಸಿವ್, ಟೆಕ್ ಎನೇಬಲ್ಡ್ ಆ್ಯಂಡ್ ಟ್ರೈನ್ಡ್. ಇದು ಸ್ಮಾರ್ಟ್ ಅಪ್ರೋಚ್ ಅನ್ನು ಸಹ ನೀವು ಫ್ಲೋ ಚಾರ್ಟ್ ಥರ ಆನ್ಸರ್ ರೈಟಿಂಗ್ನಲ್ಲಿ ಬಳಸಬಹುದು. ಇಂಟೆಲಿಜೆನ್ಸ್ ರಿಫಾರ್ಮಲ್ಲಿ MACಯನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡೋದು, ನ್ಯಾಟ್ ಗ್ರಿಡ್ ಇದೆ, AI ಬೇಸ್ಡ್ ಅನಾಲಿಟಿಕ್ಸ್ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಬಾರ್ಡರ್ ಮ್ಯಾನೇಜ್ಮೆಂಟಿಗೂ ಅಲ್ಲಿ ಹೋದರೆ ಸ್ಮಾರ್ಟ್ ಫೆನ್ಸಿಂಗ್, ಡ್ರೋನ್ ಸರ್ವೆಲೆನ್ಸ್, ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಯೂಸ್ ಮಾಡೋದು. ಸೊ 4 ಪಿಲ್ಲರ್ಸ್ ಮೊದಲು ಬಂದಿತ್ತು ಅಲ್ವಾ? ಪ್ರಿವೆಂಟ್, ಪ್ರೊಟೆಕ್ಟ್, ಪರ್ಸ್ಯೂ, ಪ್ರಿಪೇರ್. ಸೊ ಇದು ಕೌಂಟರ್ ಟೆರರ್ ಸ್ಟ್ರಾಟಜಿ. ಇನ್ನು ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಸಾರಿನೂ ಇದೇ ನೋಡ್ತಾ ಇದ್ದೇವೆ ನಾವು ಅಲ್ವಾ? ಡ್ರೋನು, AI, ಡಾರ್ಕ್ ವೆಬ್ಬು, ಕ್ರಿಪ್ಟೋ ಕರೆನ್ಸಿ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ನ್ಯಾಷನಲ್ ಸೆಕ್ಯೂರಿಟಿ ಫೋಕಸ್ ಏರಿಯಾ ಇಂಟೆಲಿಜೆನ್ಸ್ ಫ್ಯೂಷನ್ ಮಾಡೋದು, ಮ್ಯಾರಿಟೈಮ್ ಸೆಕ್ಯೂರಿಟಿ, ಬಾರ್ಡರ್ ಟೆಕ್ನಾಲಜಿ, ಸೈಬರ್ ರೆಸಿಲಿಯನ್ಸ್ ಇದರ ಮೇಲೆ ಫೋಕಸ್ ಮಾಡಿರುತ್ತೆ. ಸೆಕ್ಯೂರಿಟಿ ಮತ್ತು ಲಿಬರ್ಟಿ ನಡುವಿನ ಒಂದು ಕಾನ್ಫ್ಲಿಕ್ಟು, ಫೆಡರಲಿಸಮ್ ಮತ್ತು ಸೆಂಟ್ರಲೈಸೇಷನ್ನು, ಹ್ಯೂಮನ್ ರೈಟ್ಸ್ ಮತ್ತು ಕೌಂಟರ್ ಇನ್ಸರ್ಜೆನ್ಸಿ, ಟೆಕ್ನಾಲಜಿ ಆ್ಯಂಡ್ ಡೆಮೋಕ್ರೆಟಿಕ್ ಅಕೌಂಟಬಿಲಿಟಿ, ಹೋಲ್ ಆಫ್ ಗೌರ್ಮೆಂಟ್ ಅಪ್ರೋಚ್, ಇದೆಲ್ಲ ಮೊದಲೊಂದು ಸಾರಿ ಆಗಿರೋದೆ. ಸೊ ಎಕ್ಸ್ಟ್ರಾ ಮತ್ತೆ ಇಲ್ಲಿ ನಾನು ಮಾಡ್ತಾ ಇಲ್ಲ. ಆಗಿಲ್ಲ ಅಂತಂದರೆ, ಗೊತ್ತೇ ಆಗಿಲ್ಲ ಅಂತಂದರೆ ನೋಡಿ, ಚೆಕ್ ಮಾಡಿ, ಅಥವಾ ನಾನು ಆನ್ಸರ್ ರೈಟಿಂಗ್ನಲ್ಲಿ ಇದು ಇಂಪಾರ್ಟೆಂಟ್ ಆಗಿದ್ದರೆ ಅಲ್ಲೇ ಡಿಸ್ಕಸ್ ಮಾಡ್ತೇನೆ. ಒಂದು ಸಾರಿ ಮೊದಲು ಎಲ್ಲ ವೀಡಿಯೋಗಳನ್ನ ನೋಡಿದರೆ ಅಥವಾ ಈ PDF ನೀವು ಓದಿದ್ರೂ ಸಹ ಅರ್ಥ ಆಗುತ್ತೆ. ಕೋಆರ್ಡಿನೇಟೆಡ್ ಟೆಕ್ನಾಲಜಿ ಎನೇಬಲ್ಡ್ ಅಕೌಂಟೇಬಲ್ ಪೀಪಲ್ ಸೆಂಟ್ರಿಕ್ ಸೆಕ್ಯೂರಿಟಿ, ಅದು ಬಹಳ ಇಂಪಾರ್ಟೆಂಟ್ ನಮಗೆ. ಮುಂಬೈ ಅಟ್ಯಾಕ್ ಅಂಡ್ ಕೇಸ್ ಸ್ಟಡಿ ನೋಡಾಗಿದೆ. ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ರಿಡಕ್ಷನ್ ಆಗೋದು. ಸೊ ಕೇಸ್ ಸ್ಟಡಿಗಳೆಲ್ಲ ಯಾಕೆ ಪದೇ ಪದೇ ಬರ್ತಾ ಇದೆ ಅಂತಂದರೆ, ಸೇಮ್ ಕೇಸ್ ಸ್ಟಡಿಗಳೇ ಇದೆ. ಅಂದರೆ ಒಂದು ಕೇಸ್ ಸ್ಟಡಿಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದನ್ನು ಬೇರೆ ಬೇರೆ ರೀಸನ್ನಲ್ಲಿ ಅಥವಾ ಬೇರೆ ಬೇರೆ ಕ್ವಶನ್ ಬಂದಾಗ ಅದನ್ನು ಯೂಸ್ ಮಾಡ್ಕೋಬಹುದು ಅಂತ. ಮುಂಬೈ ಅಟ್ಯಾಕನ್ನು ಈಗ ಎಲ್ಲ ಕಡೆ ನಾವು ನೋಡಿದ್ವಿ. ಸೊ ಅಲ್ಲಿ ಬ್ಯಾಕ್ಗ್ರೌಂಡ್ ಏನಿತ್ತು, ಫೇಲ್ಯೂರ್ ಏನಾಯಿತು, ಆಮೇಲೆ ಅದರ ಔಟ್ಕಮ್ ಮೊದಲು ನೋಡಾಗಿದೆ. ಸೊ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಯಾವುದೇ ಕಾನ್ಸೆಪ್ಟ್ ಬಂದರೂ ಕೇಸ್ ಸ್ಟಡಿಗಳು ರೆಡಿ ಇರಬೇಕು ಅಂತ ಪದೇ ಪದೇ ನಿಮಗೆ ಅದನ್ನು ಕೊಟ್ಟಿದ್ದೇನೆ. ಸೊ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್, CRPF, ಸ್ಟೇಟ್ ಪೊಲೀಸ್, ಇಂಟೆಲಿಜೆನ್ಸ್ ಏಜೆನ್ಸಿಗಳೆಲ್ಲ ಒಟ್ಟಾಗಿ ಸೇರಿ ಏನು ಮಾಡಿದೆ, ರಿಡಕ್ಷನ್ ಮಾಡಿದೆ. ಮತ್ತು ಅದಾದಮೇಲೆ ಪಂಜಾಬ್ ಇನ್ಸರ್ಜೆನ್ಸಿ, ಮಿಲಿಟೆನ್ಸಿ, ಖಲಿಸ್ತಾನಿಗೋಸ್ಕರ ಅವರು ಹೋರಾಟ ಮಾಡ್ತಾಯಿದ್ರು. ಸಪ್ರೇಟ್ 6 ಸ್ಟೇಟ್ ಬೇಕು ಅಂತ ದೇಶವನ್ನು ಇಬ್ಬಾಗ ಮಾಡುವಂತಹ ಒಂದು ಕೆಲಸ. ತುಂಬ ದುಷ್ಕರ್ಮಿಗಳು ಅದಕ್ಕೆ ಕುಮ್ಮಕ ಕೊಡ್ತಾ ಇದ್ರು. UK ಕೌಂಟರ್ ಟೆರರಿಸಮ್ ಮಾಡೆಲ್, ಆ ಮಾಡೆಲ್ಗಳನ್ನು ನಾವು ನೋಡಿದ್ದೇವೆ ಒಂದು ಟೇಬಲ್ ಮೂಲಕ, ಬೇರೆ ಬೇರೆ ದೇಶಗಳಿಂದ ಏನೇನು ಕಲಿಬಹುದು ಅಂತ. ಇಂಟೆಲಿಜೆನ್ಸ್ ಇಂಟಿಗ್ರೇಷನ್ ಇರ್ಬೋದು, ಕಮ್ಯುನಿಟಿ ಎಂಗೇಜ್ಮೆಂಟ್ ಟು ಪ್ರಿವೆಂಟ್ ಸ್ಟ್ರಾಟಜಿ. ಭಾರತಕ್ಕೆ ಇದೆಲ್ಲವುಗಳಿಂದ ಲೆಸನ್ಸ್ ಇದೆ. ಮತ್ತು ಕೆಳಗಡೆ ಇರೋ ಟೇಬಲ್ ಸಹ ಅದೇ ನಾವು ಮೊದಲು ನೋಡಿದ್ದೆ. NIA ಅಲ್ವಾ, ಫೆಡರಲ್ ಟೆರರ್ ಇನ್ವೆಸ್ಟಿಗೇಷನ್, ಇಂಟೆಲಿಜೆನ್ಸ್ ಫ್ಯೂಷನ್ ಚೆನ್ನಾಗಾಗಬೇಕು. ಅಮೆರಿಕದಲ್ಲಿ FBI ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದೆ. ಡೊಮೆಸ್ಟಿಕ್ ಇಂಟೆಲಿಜೆನ್ಸು, ಇನ್ವೆಸ್ಟಿಗೇಷನು ಎರಡನ್ನೂ ಅದು ಇಂಟಿಗ್ರೇಟ್ ಮಾಡ್ಕೊಂಡಿರುತ್ತೆ. UK MI5 ಸೆಕ್ಯೂರಿಟಿ ಫೋರ್ಸಸ್, ಸೆಕ್ಯೂರಿಟಿ ಸರ್ವಿಸಸ್ಸು, ಮತ್ತು ಇಂಟರ್ನಲ್ ಇಂಟೆಲಿಜೆನ್ಸ್ ಮುಖ್ಯವಾಗಿ ಅದರ ಕೀ ಫೀಚರ್. ಇದು ಇಸ್ರೇಲಲ್ಲಿ ಶಿನ್ ಬೆಟ್ ಅಂದರೆ ಇಸ್ರೇಲ್ ಸೆಕ್ಯೂರಿಟಿ ಏಜೆನ್ಸಿ, ಅಲ್ಲೂ ನಮ್ಮಲ್ಲಿ ಇರೋ ಥರ ರಾ ಥರ ಬೇರೆ ಬೇರೆ ಮೊಸಾದ್ ಥರ ಬೇರೆ ದೊಡ್ಡ ದೊಡ್ಡ ಹೆಸರು ಮಾಡಿರುವಂತಹ ಅಲ್ಲಿನ ವಿಂಗ್ಗಳು ಇದೆ. ಸೊ ಕೌಂಟರ್ ಟೆರರಿಸಮನ್ನು ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. DGSI ಫ್ರಾನ್ಸ್, ಇದು ಡೈರೆಕ್ಟರ್ ಜನರಲ್ ಫಾರ್ ಇಂಟರ್ನಲ್ ಸೆಕ್ಯೂರಿಟಿ. ಸೊ ಓವರಾಲ್ ಆಗಿ ಇಲ್ಲಿ ಕಾನ್ಸೆಪ್ಚುಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಬಹಳ ಏನಿಲ್ಲ. ಆಯಾ ದೇಶದ ಏಜೆನ್ಸಿಗಳಿದೆ, ಅದರ ಕೀ ಫೀಚರ್ ಹೀಗಿದೆ. ಅದರಿಂದ ಭಾರತ ಏನು ಕಲಿಬೇಕು, ಭಾರತ ಇನ್ನು ಯಾವ್ಯಾವುದ್ರಲ್ಲಿ ಇಂಪ್ರೂವ್ ಆಗಬೇಕು ಅಂತ ಈ ಕಡೆ ಇದೆ. ಲೆಸನ್ಸ್ ಫಾರ್ ಇಂಡಿಯಾ, ಇಂಟೆಲಿಜೆನ್ಸ್ ಫ್ಯೂಷನ್ ಚೆನ್ನಾಗಾಗಬೇಕು. ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ ಅಂದರೆ ಸಮಸ್ಯೆ ಮುಗಿದ ಮೇಲೆ ಓಹೋ ಹೀಗಾಯ್ತಲ್ಲ ಏನು ಮಾಡೋದು ಆವಾಗ ಯೋಚನೆ ಮಾಡೋದಲ್ಲ. ಸಮಸ್ಯೆ ಎದುರಾಗೋಕ್ಕಿಂತ ಮೊದಲೇ ಪ್ರೆಡಿಕ್ಟ್ ಮಾಡೋದು, ಅದನ್ನು ಅನಲೈಸ್ ಮಾಡೋದು, AI ಯೂಸ್ ಮಾಡೋದು, ಕಮ್ಯುನಿಟಿ ಪೊಲೀಸಿಂಗು, ಫಾಸ್ಟರ್ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ನು,
ತುಂಬ ಜನರಿಗೆ ಎಲ್ಲ ಕಡೆನೂ ಎ ಐ ಇದೆ, ಅಷ್ಟೆಲ್ಲ ಎ ಐಗೆ ಏನು ಗೊತ್ತಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿರ್ಬೋದು ಕೆಲವರು. ಆದರೆ ನಾವು ಅಂದ್ಕೊಂಡಿರೋಕ್ಕಿಂತ ಎಷ್ಟೋ ಮುಂದೆ ಎ ಐ ಹೋಗಿ ಆಗಿದೆ. ಇಲ್ಲದೆ ಇದ್ದರೆ ಎ ಐ ಅನ್ನೋದು ಅಷ್ಟು ಸುದ್ದಿಯಲ್ಲಿ ಇರ್ತಿರ್ಲಿಲ್ಲ. ಕೇವಲ ಅದು ಹೈಪ್ ಅಂತ ಕೆಲವ್ರಿಗೆ ಅನಿಸ್ತಾ ಇರುತ್ತೆ. ಹೈಪ್ ಒಂದು ಲೆಕ್ಕಕ್ಕೆ ಓಕೆ ಅಂತ ಹೇಳ್ಬೋದು, ಆದರೆ ನಿಜವಾಗ್ಲೂ ಅದರ ಸಾಮರ್ಥ್ಯ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಎಷ್ಟು ಟೆಸ್ಟ್ ಮಾಡಿದ್ದೀರಿ ಅಂತ ನೋಡ್ಕೊಳ್ಳಿ. ಎ ಐ ಎಲ್ಲಿ ತನಕ ಹೋಗಿದೆ ಅಂತ ಕಲ್ಪನೆಗೂ ಮೀರಿ ನಾವು ಅದನ್ನು ಹೇಳ್ಬೋದು. ಕಲ್ಪನೆಯನ್ನು ಮೀರಿದ್ದದು. ಸೊ ಎ ಐ ಬಗ್ಗೆ ತಿಳ್ಕೊಳ್ಳಿ ಸಾಧ್ಯ ಆದಷ್ಟು. ನಿಮ್ಮ ಒಂದು ವರ್ಕಲ್ಲಿ ನೀವು ಯಾವುದೇ ಸ್ಟೂಡೆಂಟ್ ಆಗಿರಬಹುದು, ಯಾವುದೇ ಜಾಬ್ ಮಾಡ್ತಾ ಇರಬಹುದು, ಖಂಡಿತ ನಿಮಗೆ ಎ ಐಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ತಯಾರಾಗಿರುತ್ತೆ. ಅದನ್ನು ಹೇಗೆ ಹೆಲ್ಪ್ ಪಡ್ಕೋಬೇಕು ನೋಡಿ, ಅದು ನಾನು ಬುಕ್ ರೆಡಿ ಮಾಡಿದ್ದೇನೆ ಮತ್ತು ಅದ್ರ ಬಗ್ಗೆ ವಿಡಿಯೋನೂ ಸಹ ಮಾಡಿರ್ತೇನೆ. ಸೊ ಅದನ್ನು ನೋಡಬಹುದು ನೀವು. ಅಂದರೆ ನಿಮ್ಮ ಲೈಫಲ್ಲಿ ಎ ಐ ಹೇಗೆ ಇಂಟಿಗ್ರೇಟ್ ಮಾಡ್ಕೊಳ್ಳೋದು, ಅದು ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಬಿಟ್ಟಂಥ ವಿಚಾರ. ಓಕೆನಾ? ಯಾಕೆ ಪದೇ ಪದೇ ಎ ಐ ಅಂತ ಹೇಳ್ತಿದ್ದೇನೆ ಅಂತಂದರೆ, ಫ್ಯೂಚರನ್ನು ಆಲ್ರೆಡಿ ಅನಲೈಸ್ ಮಾಡಿರೋರು ಅಥವಾ ಇಲ್ಲಿ ತನಕದ ವರ್ಡನ್ನು ನೋಡಿರೋರು ತುಂಬ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಮುಂದಿನ ಕೆಲವು ವರ್ಷ ಅದರಲ್ಲೂ ಭಾರತದವರಿಗೆ ಬಹಳ ಕಷ್ಟಗಳು ಎದುರಾಗಲಿಕ್ಕಿದೆ. ಟೆಕ್ನಾಲಜಿಕಲಿ ನಾವಷ್ಟು ಮುಂದುವರೆದಿಲ್ಲ. ಕಷ್ಟಗಳು ಬರುವಂತಹ ಸಾಧ್ಯತೆ ಬಹಳ ಕಾಣಿಸ್ತಾ ಇರೋದ್ರಿಂದ ಪದೇ ಪದೇ ಎ ಐ ಬಗ್ಗೆ ಹೇಳ್ತಾ ಇದ್ದೇನೆ. ನೋಡೋಣ. ಇಂಪಾರ್ಟೆಂಟ್ ಕೀವರ್ಡ್ಗಳು: ಸೆಕ್ಯೂರಿಟಿ ಆರ್ಕಿಟೆಕ್ಚರ್, ಇಂಟೆಲಿಜೆನ್ಸ್ ಫ್ಯೂಷನ್, ಥ್ರೆಟ್ ಮಲ್ಟಿಪ್ಲಿಕೇಶನ್, ಹೈಬ್ರಿಡ್ ವಾರ್ಫೇರ್, ಹೋಲ್ ಆಫ್ ಗವರ್ಮೆಂಟ್ ಅಪ್ರೋಚ್, ಕೆಪಾಸಿಟಿ ಬಿಲ್ಡಿಂಗ್, ಕೌಂಟರ್ ಟೆರರ್ ಇಕೋಸಿಸ್ಟಮ್, ಮಲ್ಟಿ ಏಜೆನ್ಸಿ ಕೋಆರ್ಡಿನೇಷನ್, ಸೆಕ್ಯೂರಿಟಿ ಗವರ್ನೆನ್ಸ್, ಸ್ಟ್ರಾಟಜಿಕ್ ಡಿಟರೆನ್ಸ್. ಈ ಶಬ್ದಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಡೌಟ್ ಇದ್ದರೆ ಒಂದ್ಸಾರಿ ಸರ್ಚ್ ಮಾಡಿ ನೋಡಿ. ಸೊ ಪ್ರತಿಯೊಂದನ್ನು ಹೇಳ್ಕೊಡುವಷ್ಟು, ಅಂದರೆ ಹೇಳ್ಕೊಟ್ರಿಂದ ಅದು ನಿಮ್ಗೆ ಬರೋದೂ ಇಲ್ಲ. ಇಲ್ಲಿ ವಿಡಿಯೋ ಕೇಳ್ತೀರಿ, ಕೇಳಾದ್ಮೇಲೆ ಅದು ಮರ್ತು ಹೋಗುತ್ತೆ. ಯಾವುದನ್ನು ನೀವೇ ಕುತೂಹಲದಿಂದ ತಿಳ್ಕೊಳ್ತೀರೋ ಅದು ನೆನಪಿರುತ್ತೆ. ಆಲ್ರೆಡಿ ಮಾಸ್ಟರ್ ಯುವರ್ ಸೆಲ್ಫಿನ ವಿಡಿಯೋ ಅಪ್ಲೋಡ್ ಆಗಿದೆ, ನೋಡಿಲ್ಲ ಅಂತಂದರೆ ನೋಡಿ. ಎಲ್ರಿಗೂ ಅವೈಲೇಬಲ್ ಇದೆ ಅದು. ಸೊ ಕರೆಕ್ಟಾಗಿ ನೋಡಿ, ಹೆಚ್ಚು ಟೆಸ್ಟ್ ತಗೊಳ್ಳಿ, ಹೆಚ್ಚು ಕ್ವಶನ್ ಮಾಡಿ ಎ ಐ ಹತ್ರ. ನಿಮ್ಮ ರ್ಯಾಷನಲ್ ಥಿಂಕಿಂಗನ್ನು ಡೆವಲಪ್ ಮಾಡ್ಕೊಳ್ಳಿ. ಕೆಲವೊಂದು ಫ್ರೇಸ್ಗಳನ್ನು ಬಳಸಬಹುದು. ಇಂಟರ್ನಲ್ ಸೆಕ್ಯೂರಿಟಿ ಇಸ್ ಅಲ್ಟಿಮೇಟ್ಲಿ ಅ ಟೆಸ್ಟ್ ಆಫ್ ಸ್ಟೇಟ್ ಕೆಪಾಸಿಟಿ. Modern security threats transcend institutional boundaries and therefore require integrated responses. Effective intelligence sharing converts information into actionable security outcomes. Security and development are mutually reinforcing pillars of national resilience. ಮೊದಲೇ ಹೇಳಿದ ಹಾಗೆ ಇಂಟ್ರೊಡಕ್ಷನ್ ಅಥವಾ ಕನ್ಕ್ಲೂಷನ್ನಲ್ಲಿ ಹೇಗೆ ಯೂಸ್ ಆಗುತ್ತೆ ಆ ರೀತಿ ಬಳಸ್ಕೋಬಹುದು. ಸೆಕೆಂಡ್, ARC ಗ್ರೂಪ್ ಆಫ್ ಮಿನಿಸ್ಟರ್ ಪೊಲೀಸ್ ರಿಫಾರ್ಮ್ ರಿಪೋರ್ಟು, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟ್ಸ್ ಆನ್ ಹೋಮ್ ಅಫೇರ್ಸ್. ಸೊ ಈ ರೀತಿಯಾದಂಥ ಕೆಲವು ರಿಪೋರ್ಟ್ಗಳನ್ನು ನೀವು ಆನ್ಸರ್ ರೈಟಿಂಗ್ನಲ್ಲಿ ಬಳಸ್ಕೋಬಹುದು. ಅಲ್ಲೂ ಸಹ ಸೊ ಇಂಡಿಯಾ ಸೆಕ್ಯೂರಿಟಿ ಫೋರ್ಸಸ್ ಆ್ಯಂಡ್ ಏಜೆನ್ಸೀಸ್ ಕಾನ್ಸ್ಟಿಟ್ಯೂಟ್ ಮಲ್ಟಿ ಲೇಯರ್ಡ್ ನ್ಯಾಷನಲ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ವೇರ್ ಇಂಟೆಲಿಜೆನ್ಸ್, policing, border management, investigation, technology and governance converge to protect constitutional order, territorial integrity and citizen security in an increasingly complex threat environment. ಸೊ ಇಷ್ಟು ಮುಖ್ಯವಾಗಿ ನಾವು ಇದರಲ್ಲಿ ತಿಳ್ಕೊಳ್ಳೋದು. ಅಂದರೆ ಇಲ್ಲಿ ತನಕ ನಾನು ಏನೇನು ಬೇರೆ ಬೇರೆ ಟಾಪಿಕ್ಗಳನ್ನು ಮಾಡಿದ್ದೀನೋ, ಇದು ಇಂಟರ್ನಲ್ ಸೆಕ್ಯೂರಿಟಿ ಇಲ್ಲಿಗೆ ಮುಗಿಯುತ್ತೆ. ಸೊ ಬಹಳಷ್ಟು ಜನ ಕೇವಲ ವಿಡಿಯೋ ನೋಡಿ ಏನೋ ಬಂದುಬಿಡ್ತು ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗಬಾರ್ದು ಅಂತ ನಾನು ಪದೇ ಪದೇ ನಿಮಗೆ ಹೋಮ್ವರ್ಕ್ ಕೊಡೋದು ಜಾಸ್ತಿ. ವಿಡಿಯೋ ನೋಡೋದ್ರಿಂದ ನೆನಪಿರೋದಿಲ್ಲ. ದಯವಿಟ್ಟು ನ್ಯೂರೋ ಸೈನ್ಸ್ ಬಗ್ಗೆ ಸ್ಟಡಿ ಮಾಡಿ ಬೇಕಿದ್ರೆ ನೀವೇ. ವಿಡಿಯೋ ನೋಡೋದು ಪ್ಯಾಸಿವ್ ರೀಡಿಂಗಿಂದ ನೆನಪಿರೋದಿಲ್ಲ ಎಕ್ಸಾಮ್ನಲ್ಲಿ. ಮುಂದೆಲ್ಲ ನಾನು ಬೇರೆ ಅಪ್ರೋಚನ್ನು ಫಾಲೋ ಮಾಡಬಹುದು. ಎಲ್ಲವನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಾನು. ಎಕ್ಸಾಮಿಗೆ ಏನು ಬೇಕು, ಯಾವ ರೀತಿ ಥಿಂಕ್ ಮಾಡಬೇಕು ಅಂತ ನಾನು ಕಲಿಸ್ಬಹುದು ಅಷ್ಟೇ. ಹಾಗಾಗಿ ವಿಡಿಯೋದಲ್ಲಿ ಟೀಚ್ ಮಾಡೋಕ್ಕಿಂತ ಮುಂದೆ ಬೇರೆ ಅಪ್ರೋಚನ್ನು ನೀವು ಗಮನಿಸಬಹುದು. ನೋಡೋಣ ಹೇಗಾಗುತ್ತೆ ಅಂತ. ಯಾಕಂದರೆ ಇಷ್ಟು ದಿನ ನಾವು ಒಂದು ರೀತಿಯಾಗಿ ಎಲ್ಲ ಇರೋದನ್ನು ಹೇಳೋದು, ಎಕ್ಸ್ಪ್ಲನೇಷನ್ ಏನೋ ನೀವೇ ಓದಿದ್ರು ಇದಾಗುತ್ತೆ. ಅಂದರೆ ಏನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆ್ಯಕ್ಚುಲಿ ಇಷ್ಟು ಇಂಗ್ಲೀಷ್ ಅಂತೂ ಬೇಕು. ಇಂಗ್ಲೀಷೇ ಅರ್ಥ ಆಗಿಲ್ಲ ಅಂತಂದರೆ ಮೊದಲು ಇಂಗ್ಲೀಷ್ ಕಲೀರಿ ಅಂತ ಹೇಳಿದ್ದೇನೆ. ಸೊ ಇಂಗ್ಲೀಷ್ ಬೇಕೇ ಬೇಕು. ಇಷ್ಟು ಕನ್ನಡನೂ ನೀವು ನಿಮಗೆ ಬೇಕಾದ ಹಾಗೆ ಅದನ್ನು ಪಡ್ಕೋಬಹುದು. ಈಗೆಲ್ಲ AI ಇದೆ. ಹಾಗಾಗಿ ಇನ್ನು ಮುಂದೆ ಹೆಚ್ಚು ನಾವು ಎಕ್ಸಾಮ್ ಓರಿಯೆಂಟ್ ಆಗಿರಬೇಕು. ಅದರ ಜೊತೆ ನಾಲೆಜು, ಅಂದರೆ ಬರೀ ಪ್ಯಾಸಿವ್ ಅಲ್ಲ, ಆ್ಯಕ್ಟಿವ್ ಆಗಿ ನಾವು ತಿಳ್ಕೊಳ್ಳೋದು, ಅದರ ಕಡೆ ಫೋಕಸ್ ಮಾಡಬೇಕು.
ನೆಕ್ಸ್ಟ್ ಸಬ್ಜೆಕ್ಟಿಂದ ಹೆಚ್ಚಾಗಿ ಇನ್ನೊಂದು 2 ದಿನ ಬಿಟ್ಟು ಮುಂದಿನ ಸಬ್ಜೆಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾವುದು ಎಕ್ಸ್ಪ್ಲೇನ್ ಮಾಡಬೇಕು, ಕೆಲವೊಂದನ್ನು ಅಲ್ಲಿ ಚೇಂಜಸ್ನ ಮಾಡಬಹುದು, ನೋಡೋಣ. ಹೆಚ್ಚು ರಿಸರ್ಚ್ ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆ. ಅದಾದಮೇಲೆ ಯಾವುದು ಎಫಿಷಿಯೆಂಟ್ ಮೆಥಡ್ ಇದೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾನೆ ಹೋಗ್ತೇನೆ ನಾನು. ಅಂದರೆ ಇವಾಲ್ವ್ ಆಗ್ತಾನೆ ಹೋಗಬೇಕು ನಾವು. ಅರ್ಥ ಆಗ್ತಾ ಇದೆಯಾ? ಎಲ್ಲಿ ಇದು ಇನ್ಎಫೆಕ್ಟಿವ್ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತೋ ಆವಾಗ ಮುಂದುವರಿಲೇಬೇಕಾಗತ್ತೆ, ಅಲ್ಲೇ ಕೂತ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ. ಇದನ್ನು ಇಷ್ಟು ದಿನ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೆ, ಅದು ನನಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇನ್ನು. ಅಂದರೆ ಇದನ್ನು ನೀವೇ ಓದಬೇಕಾಗಿರೋದು. ಆ್ಯಕ್ಚುಲಿ ಯಾರು ಓದಿದ್ರು ಅರ್ಥ ಆಗುವಂಥದ್ದು ಇದು. ನಾನೇ ಬಂದು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತಲೂ ಇಲ್ಲ. ಹಾಗಾಗಿ ಇನ್ನಷ್ಟು ಬೇರೆ ಬೇರೆ ಮೆಥಡ್ಗಳನ್ನು ನಾನು ನೋಡ್ತಾ ಇದ್ದೇನೆ, ರಿಸರ್ಚ್ ಮಾಡ್ತೇನೆ. ನನ್ನ ಒಂದು ನೆಟ್ವರ್ಕು ಮತ್ತು ಬೇರೆ ಬೇರೆ ಇಶ್ಯೂಗಳು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಮುಂದಿನ ಅಪ್ರೋಚ್ ಹೇಗಿರುತ್ತೆ ಅಂತ ನೋಡೋಣ. ಅಂದರೆ ಬಹಳ ದೊಡ್ಡ ಬದಲಾವಣೆ ಒಂದೇ ದಿನಕ್ಕಾಗತ್ತೆ ಅಂತಲ್ಲ, ಆದರೆ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ತಾ ನಮ್ಮನ್ನು ನಾವು ಎಫಿಷಿಯೆಂಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಮುಂದಿನ ವೀಡಿಯೋದಲ್ಲಿ ಏನೋ ದೊಡ್ಡ ಬದಲಾವಣೆ ಇರುತ್ತೆ, ಗ್ರಾಫಿಕ್ಸ್ ಇದು ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ನಾ ಇರುವಂಥ ಸಿಚುವೇಶನ್ ಮತ್ತು ಇಲ್ಲಿರುವಂಥ ನೆಟ್ವರ್ಕು ಎಲ್ಲದಕ್ಕೂ ಅಲೋ ಮಾಡಲ್ಲ. ಹಾಗಾಗಿ ನಮ್ಮ ಲಿಮಿಟಲ್ಲಿ ಸಣ್ಣ ಬದಲಾವಣೆಗಳನ್ನು, ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ಗಳನ್ನು ನಾವು ಮಾಡ್ಕೊಳ್ತಾನೆ ಹೋಗಬೇಕು. ಮೊದಲು ಹೇಳಿದ್ದೇನೆ, PDF ಜೆಮಿನಿಗೆ ಅಪ್ಲೋಡ್ ಮಾಡಿ ಇಂಟರ್ನಲ್ ಸೆಕ್ಯೂರಿಟಿ ಇಷ್ಟು ಚಾಪ್ಟರ್ ನಾನು ಇದನ್ನು ಓದಿದ್ದೇನೆ, ಹಾಗಾಗಿ ನನಗೆ ಈಗ ಕ್ವಶನ್ ಬೇಕು, ಟ್ರೈ ಮಾಡ್ತೇನೆ ನಾನು ಅಂತ ಹೇಳಿ ಜೆಮಿನಿಗೆ ನಿಮ್ಗೆ ಸಹಾಯ ಮಾಡಲಿಕ್ಕೆ ಕಾಯ್ಕೊಂಡಿದೆ. ಅದು ನಿಮ್ಮ ಮೊಬೈಲಲ್ಲಿ ನೀವು ಎಷ್ಟು ಗಂಟೆಗೆ ಬಂದು ನೀವು ಅದನ್ನು ನೋಡ್ತೀರಿ, ಜಗತ್ತು ನಿಮಗೋಸ್ಕರ ಕಾಯ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅವಕಾಶಗಳು ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ಸಿಕ್ಕೋದಿಲ್ಲ. ನಿಮ್ಗೆ ಸಿಗ್ತಾ ಇದೆ ಅಂತಂದರೆ ಯು ಆರ್ ಲಕ್ಕಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಜೊತೆ ಮೀಟ್ ಆಗೋಣ. ಎಸ್, ಥ್ಯಾಂಕ್ ಯು.